ಹೆಲೋ ಹಾಯ್ ಎವ್ರಿವನ್. ಇಲ್ಲೇನಪ್ಪ ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ರೆ, ನನ್ನ ಸೊಸೆ ನಾಮಕರಣ ಇತ್ತಲ್ವ, ನಾನು ನಮ್ಮ ಅಪ್ಪಾಜಿ ಇಬ್ರಿಗೂ ನನ್ನ ಸೊಸೆಗೆ ಅಕ್ಷತೆ ಕಳಾಕ್ತಾ ಇದ್ದೀವಿ. ನಾನು ಹೋದ ವಿಡಿಯೋದಲ್ಲಿ ಫೋಟೋಶೂಟ್ ಮಾಡಿಸಿದ್ದೀನಿ ಅಂತ ಹೇಳಿದ್ನಲ್ವ, ಆ ಫೋಟೋಸ್ ಎಲ್ಲ ಕಳಿಸಿದ್ರು. ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ ಎಡಿಟ್ ಮಾಡಿ ನೀಟಾಗಿ ಇನ್ನೊಂದು ಸೆಟ್ ಮಾಡಿ ಕಳಿಸ್ತಾರೆ, ಬ್ಯಾಕ್ಗ್ರೌಂಡ್ ಎಲ್ಲ ಇದು ಮಾಡಿ ನಮಗೆ. ಆದರೆ May 12 ನಾಮಕರಣ ಇದ್ದಿದ್ದು. ನಾವು ಸ್ವಲ್ಪ ಒಂದಿನ ಎರಡು ಮುಂಚೆನೇ ಹೋಗ್ಬಿಡೋಣ, ಹೆಂಗೆ ಮಕ್ಳಿಗೆ ರಜಾ ಇತ್ತಲ್ವ ಅಂತಂದು ಹೋಗ್ತಾ ಇದ್ದೀವಿ. ಆ ಕಡೆ ಆಂಧ್ರ ಪ್ರದೇಶದಲ್ಲಿ 13ಕ್ಕೆ ಎಲೆಕ್ಷನ್ ಇತ್ತಲ್ವ, ಇನ್ನು ಶನಿವಾರ ಹೋಗ್ಬಿಟ್ರೆ ಬಸ್ಸೆಲ್ಲ ಫುಲ್ ರಶ್ ಆಗುತ್ತೆ ಅಂತಂದು ಭಾನುವಾರ ಬಸ್ಸುಗಳಿರಲ್ಲ ಅಂತ ನಾವು ಶುಕ್ರವಾರನೇ ಹೊರಟಿದ್ದು. ಅಕ್ಷಯ ತೃತೀಯ ಇತ್ತಲ್ವ, ಹೇಗೋ ಮಕ್ಳಿಗೂ ರಜಾ ಇತ್ತು. ಅಕ್ಕನ ಮಗಳಿಗೊಂದು ಕಾಲೇಜು ರಜಾ ಇತ್ತು, ಅವಳಿಗೆ ಕ್ಲಾಸ್ ಇನ್ನೂ ರಜಾ ಕೊಟ್ಟಿರಲಿಲ್ಲ ಅವಳಿಗೆ. ಹೀಗೆ ಹೋಗ್ತಾ ಇದ್ದರೆ ನಮ್ಮೂರಿಂದ ಸ್ವಲ್ಪ ಪ್ರೈವೇಟ್ ಬಸ್ಸಿಗೆ ಹೋಗಬೇಕು. ಆ ಕಡೆ ಅಷ್ಟೊಂದು ಬಸ್ ಫೆಸಿಲಿಟಿ ಇರಲ್ಲ. ಎಲ್ಲ ಇದು ಮಾಡಿಕೊಂಡು ಬಸ್ ಖಾಲಿನೇ ಇತ್ತು, ಬಂದ್ವಿ. ಹಂಗೆ ನಮ್ಮ ಅಣ್ಣ ಬರ್ತಾ ಪಾನಿಪುರಿ ಕಟ್ಸ್ಕೊಂಬಂದಿದ್ರು ಅಲ್ಲಿಂದ. ತುಮಕೂರು ಕಂಪೇರ್ ಮಾಡಿದ್ರೆ ಇಲ್ಲಿ ಪಾನಿಪುರಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಪೂರಿನೂ ಅಷ್ಟೇ, ಕ್ವಾಂಟಿಟಿನೂ ಅಷ್ಟೇ ಚೆನ್ನಾಗಿ ಕೊಡ್ತಾರೆ. ಇಲ್ಲಿ 35 ರುಪೀಸ್ಗೆ ಇಷ್ಟೊಂದು ಕೊಡ್ತಾರೆ. ಇಲ್ಲಿ 40 ರುಪೀಸ್ಗಾದ್ರೂ ಅಷ್ಟೊಂದು ಕೊಡೋಲ್ಲ. ಎಲ್ಲ ಸೇವು ಎಲ್ಲ ಹೋಮ್ ಮೇಡ್ ಥರ ಮಾಡ್ತಾರೆ. ಚೆನ್ನಾಗಿತ್ತು, ನಮಗೆ ತುಂಬ ಇಷ್ಟ ಆಯಿತು. ನನ್ನ ಮಗಳಿಗೆ ತುಂಬ ಇಷ್ಟಪಟ್ಟಳು ಪಾನಿಪುರಿನ. ಹಾಗೆ ಎಲ್ಲರೂ ಪಾನಿಪುರಿ ತಿಂದು ಬಾಕ್ಸ್ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಬಿಡೋಣ ಅಂತ. ಒಂದೇ ದಿನ ಆದರೆ ಎಲ್ಲ ಆಗಲ್ಲ ಅಂದ್ಬಿಟ್ಟು ಬಾಕ್ಸ್ ಎಲ್ಲ ತಂದಿದ್ವಲ್ಲ, ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ. ಬಾಕ್ಸ್ ಎಲ್ಲ ಒಂದರಲ್ಲಿ ಚಾಕ್ಲೇಟು ಮತ್ತು ಮೊಡ್ಲಕ್ಕಿ ಕಟ್ತೀವಲ್ಲ, ಅದಕ್ಕೆ ಒಂದು ಚೂರು ಅಕ್ಕಿ ಅಕ್ಷತೆ ಕಾಳು ಥರ ಹಾಕಿ ಇಕ್ತಾ ಇದ್ದೀವಿ ಇಲ್ಲಿ. ಆಮೇಲೆ ಸಿಹಿ ಬುಂದಿ ಖಾರ ಬುಂದಿ ಮಾಡಿಸಿದ್ವಲ್ಲ, ಅವನ್ನೆಲ್ಲ ಆಮೇಲೆ ಪ್ಯಾಕ್ ಮಾಡೋದಾಗುತ್ತೆ ಅಂತಂದು ಎಲ್ಲ ಹಾಕಿ ಒಂದು ಕವರ್ಗೆ ಹಾಕಿ ಪಿನ್ ಮಾಡಿಬಿಟ್ಟು ಒಂದು ಕಡೆ ಎಲ್ಲ ಜೋಡಿಸಿಡ್ತಾ ಇದ್ದೀವಿ. ಆಮೇಲೆ ಬೇಕಾದ್ರೆ ಪ್ಯಾಕಿಂಗ್ ಮಾಡಿದ್ರೆ ಆಗುತ್ತೆ ಅಂತಂದು ಒಂದೊಂದು ಕೆಲಸನೇ ಮಾಡ್ತಾಯಿದ್ರಲ್ಲ, ಬೇಗ ಆಗೋದು. ಹಾಗೆ ಸಾಯಂಕಾಲ ಮಲ್ಕೊಳ್ಳುವಾಗ ಮೆಹಂದಿ ಹಾಕೋಣ ಅಂತ ಹಾಕ್ತಾಯಿದ್ದಾರೆ ನಮ್ಮಕ್ಕ. ಅಷ್ಟೊಂದೇನು ಎಕ್ಸ್ಪೀರಿಯೆನ್ಸ್ ಇಲ್ಲ, ಆದರೂ ಮಕ್ಕಳು ಚೆನ್ನಾಗಿ ಹಾಕ್ತಾರೆ ನಮ್ಮಕ್ಕ ಮೆಹಂದಿ ಎಲ್ಲ. ನನ್ನ ಮಗಳಿಗೂ ಎಲ್ಲ ಹಾಕಿ ನೀನು ಬೆಳಗ್ಗೆ ಶನಿವಾರ ಎಲ್ಲ ಹೋಗ್ಬೇಕಲ್ವ ದೇವಸ್ಥಾನಕ್ಕೆಲ್ಲ, ನಮ್ಮ ಅಣ್ಣ ಅತ್ತಿಗೆನ ಮೂವರನ್ನ ಕಳಿಸಿದ್ವಿ. ಯಾಕಂದರೆ ಮನೆ ದೇವ್ರ ಹತ್ರನೇ ನಾವು ಕೂಲಿ ತೆಗಿಸ್ಬೇಕಾಗಿದ್ದು. ಅಲ್ಲಿಗೆ ಹೋಗಿ ಎಲ್ಲ ಮಾಡೋಕ್ಕಾಗಲ್ಲ, ದೇವಸ್ಥಾನದ ಹತ್ರ ತಗೊಂಡೋಗಿ ಅಂತಂದ್ಬಿಟ್ಟು ನಾವು ಮನೆ ಹತ್ರನೇ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅಲ್ಲಿಂದ ತೀರ್ಥದಕಾಯಿ ತೊಗೊಂಬಂದು ಮಾಡ್ಕೊತೀವಿ. ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿ ತೀರ್ಥದಕಾಯಿ ಎಲ್ಲ ತೊಗೊಂಬಂದ್ಬಿಟ್ಟು ಮನೆ ಹತ್ರನೇ ಪೂಜೆ ಮಾಡಿಕೊಂಡು ಅಲ್ಲಿ ಕೂದಲು ತೆಗೆಸ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮಣ್ಣ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಇದು ಮಾಡಿಸ್ಕೊತಾ ಇದ್ದಾರೆ ಪೂಜೆ ಎಲ್ಲ ಅಲ್ಲಿ. ಮತ್ತು ಭಟ್ರಿಗೆಲ್ಲ ಅಡುಗೆ ಒಪ್ಪಿಸಿದ್ವಿ ನಾವು ಸಿಂಪಲ್ಲಾಗೆ. ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಅಂತೇಳಿ ಇಬ್ಬರಿಗೆ ಕರೆಸಿದ್ದು. ಸ್ವಲ್ಪ ಹಸಿಮೆಣ್ಸಿಕಾಯಿ ಎಲ್ಲ ಇತ್ತಲ್ವ, ಹಾಗೆ ಬಿಡಿಸಿಟ್ಬಿಡೋಣ, ಎಲ್ಲ ಬಿಸಿಲಿಗೆ ಒಂಥರ ಆಗುತ್ತೆ ಅಂತ ಎಲ್ಲ ಬಿಡಿಸಿ ಬೆಳ್ಳುಳ್ಳಿ ಎಲ್ಲ ಸುಲಿಡ್ತಾ ಇದ್ದೀವಿ ಇಲ್ಲಿ ನಾವು. ನಮ್ಮ ತಮ್ಮನ ಮಗಳು ಅವರೆಲ್ಲ ಚಿಕ್ಕಮ್ಮ ಎಲ್ಲರೂ ಬಂದಿದ್ರಲ್ವ, ಎಲ್ಲರೂ ಕೂತ್ಕೊಂಡು ಎಲ್ಲರೂ ಬಿಡಿಸ್ತಾ ಇದ್ದೀವಿ ಇಲ್ಲಿ ನಾವು. ಎಲ್ಲರೂ ಫಂಕ್ಷನ್ ಮಾಡ್ಕೊಂತ ಎಲ್ಲರೂ ಒಟ್ಟಿಗೆ ಮಾಡ್ತಾಯಿದ್ರೆ ನಮ್ಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ವಲ್ಲ. ಒಬ್ಬರೇ ಮಾಡ್ಬೇಕಂದ್ರೆ ತುಂಬ ಬೋರಿಂಗ್ ಆಗಿರುತ್ತೆ ಇಲ್ಲಿ. ನನ್ನ ಸೊಸೆನೂ ಇಲ್ಲಿ ಬೆಳ್ಳುಳ್ಳಿ ಸುಲಿಯೋಕೆ ಕೂತ್ಕೊಂಡಿದ್ದಾಳೆ ಇಲ್ಲಿ. ಹಾಗೆ ಹೊರಗಡೆ ಎಲ್ಲ ಆಟ ಆಡ್ಸ್ಕೊತ ಅವಳ. ಮತ್ತು ಭಟ್ರಿಗೆಲ್ಲ ಸೊಪ್ಪೆಲ್ಲ ಹೇಳಿದ್ರಲ್ವ, ತೋಟಕ್ಕೆ ಹಳ್ಳಿ ಕಡೆನೇ ಸೊಪ್ಪೆಲ್ಲ ಚೆಂದ ಅಲ್ವಾ. ಹಿಂಗೆ ಹೇಳಿದ ತಕ್ಷಣ ಮನೆ ಹತ್ರನೇ ತೊಗೊಬಂದು ಕೊಟ್ಬಿಟ್ರು. ಸೊಪ್ಪು ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಸೊಪ್ಪು. ನಾವು ಆದರೆ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬರಲೇಬೇಕು, ಆದರೆ ಅಲ್ಲಿ ಹೇಳ್ಬಿಟ್ರೆ ಸಾಕು, ಮನೆ ಹತ್ರನೇ ತಂದು ಕೊಡ್ತಾರೆ. ಹಾಗೆ ಎಲ್ಲ ಪೂಜೆ ಮಾಡಿಬಿಡೋಣ ಸ್ಟವ್ಗೆ ಅಂತ 4 ಗಂಟೆಗೆಲ್ಲ ಬಂದಿದ್ದು ಭಟ್ರು. ನಮಗೆಲ್ಲ ಶಾಮಿಯಾನ ಸ್ವಲ್ಪ ಲೇಟ್ ಆಯಿತು. ಆಗೊಂದು 6 ಗಂಟೆಗೆ 5:30-6 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡಿದ್ದು ನಾವು. ಯಾವುದೇ ಅಡುಗೆ ಮಾಡುವಾಗಾದ್ರೂ ನಮಗೆ ಒಲೆ ಪೂಜೆ ಮಾಡಿದ್ರೇ ಅಲ್ವಾ ಸಮಾಧಾನ. ಹಾಗೆ ಅದಕ್ಕೆ ನಾನೇ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿ. ಪೂಜೆ ಎಲ್ಲ ಮಾಡಿಬಿಟ್ಟು ಫಸ್ಟಿಗೆ ಖಾರ ಬುಂದಿ ಮತ್ತು ಸಿಹಿ ಬುಂದಿ ಮಾಡ್ಕೊಂಬಿಡೋಣ ಅಂತಂದು ಗೋಧಿ ಇಲ್ಲಿ ಕಡಲೆ ಹಿಟ್ಟು ಕಲಿಸ್ಕೊತಾ ಇದ್ದಾರೆ ಅವರು. ಅವ್ರು ಮೆಜರ್ಮೆಂಟಲ್ಲಿ ಕಲಿಸ್ಕೊತಾರೆ. ಫಸ್ಟೆಲ್ಲ ಹಿಟ್ಟೆಲ್ಲ ಹಾಕ್ಬಿಟ್ಟು 9 ಸೇರು ಹಿಟ್ಟು 9 ಸೇರು ಸಕ್ಕರೆ ಆ ಥರ ಎಲ್ಲ ಮೆಜರ್ಮೆಂಟ್ ತೊಗೊತಾ ಇದ್ದಾರೆ. ನನಗೆ ಆ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಟೈಮಲ್ಲಿ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಡ್ತಾರೆ ಭಟ್ರು. ನಾವು ಆದರೆ ಮನೆಗೆ ಮಾಡ್ಬೇಕಂದ್ರೆ ಎಷ್ಟು ಸ್ವಲ್ಪನೇ ಕಲಿಸ್ಕೊಂಡು ಅದೆಲ್ಲ ಮಾಡ್ತೀವಿ. ಇವರು 15 kg ಹಿಟ್ಟನ್ನು ಒಂದೇ ಸರ್ತಿ ಬಾಣಲಿಗೆ ಹಾಕ್ಬಿಟ್ಟಿದ್ರು. ಇವರು ನಮ್ಗೆ ಗೊತ್ತಿರೋರೇ, ಅಪ್ಪಾಜಿ ಫ್ರೆಂಡ್ಸೇ. ಚೆನ್ನಾಗಿ ಮಾಡ್ತಾರೆ ಅಡುಗೆ ಎಲ್ಲ ಸಿಂಪಲ್ಲಾಗೆ. ಆದ್ರೂ ನಮಗೆ ತುಂಬ ಕನ್ವೀನಿಯೆಂಟ್ ಇದ್ದರು ಇವರು. ನಾವು ಸ್ವಲ್ಪ ಹೆಲ್ಪ್ ಮಾಡ್ಕೊತ ಚೆನ್ನಾಗಿ ತಮಾಷೆ ಮಾಡ್ತಾ ಇರ್ತಾರೆ ಇವರು. ನಿಮಗೂ ಯಾರಿಗಾದ್ರೂ ಇವ್ರು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ನಂಬರ್ ಕಳಿಸ್ಕೊಡ್ತೀನಿ. ಎಲ್ಲಿಗಾದರೂ ಬಂದು ಮಾಡಿಕೊಡ್ತಾರೆ ಅವರಿಬ್ಬರು ಬಂದುಬಿಟ್ಟು. ಈ ಥರ ಎಲ್ಲ ಖಾರ ಬುಂದಿಗೆ ಎಲ್ಲ ಸಿಹಿ ಬುಂದಿಗೆ ಎಲ್ಲ ಫಸ್ಟ್ ಹಿಟ್ಟೆಲ್ಲ ಕಲಿಸ್ಕೊಂಡು ಈ ಥರ ಹಾಕ್ತಾಯಿದ್ದಾರೆ ಇಲ್ಲಿ. ನೋಡಿ ಎಲ್ಲ ಈ ಥರ ಮಾಡಿಕೊಂಡು ಹೇಳಿದ್ನಲ್ವ, ನಾನು 9 ಸೇರು ಕಡಲೆ ಹಿಟ್ಟು ತೊಗೊಂಡ್ರೆ ಅವರು 9 ಸೇರಷ್ಟು ಸಕ್ಕರೆ ತೊಗೊಂಡು ಈ ಥರ ಪಾಕ ಮಾಡ್ಕೊತಾ ಇದ್ದಾರೆ ಇಲ್ಲಿ. ಆ ಕಡೆ ಆಗಲೇ ಬೂಂದಿಗೆಲ್ಲ ಇದು ಮಾಡಿ ಎಲ್ಲ ಉಪ್ಪು ಖಾರ ಎಲ್ಲ ಅದಕ್ಕೆ ಹಾಕೋದಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಬೆಳ್ಳುಳ್ಳಿ ಎಲ್ಲ ಎಣ್ಣೆಗೆ ತೇಲಿಸಿ. ಭಾಳ ಅಡುಗೆ ಆದರೆ ಬೇಗ ಆಗೋಗ್ಬಿಡುತ್ತೆ ಅಲ್ವಾ. ನೋಡಿ ಎಷ್ಟು ಬೇಗ ಆಗೋಗ್ತದೆ. 7:30 ಅಷ್ಟೊತ್ತಿಗೆ ಎಷ್ಟೊಂದು
30 ಕೆ ಜಿಯಷ್ಟು ಲಾಡು 15 ಕೆ ಜಿಯಷ್ಟು ಮಿಕ್ಚರು ಮಾಡೇ ಬಿಟ್ರು ಅವ್ರು ಎಷ್ಟು ಬೇಗ ಬೇಗ ಎಲ್ಲ. ನೋಡಿ ಸಕ್ಕರೆ ಎಲ್ಲ ಅಂಟು ಪಕ್ಕ ಬರ್ತಾ ಇರುವಾಗ ಪಾತ್ರೆಯೆಲ್ಲ ಇಳಿಸ್ಬಿಟ್ಟು ಬೂಂದಿ ಮಾಡಿಟ್ಕೊಂಡಿದ್ರಲ್ಲ ಸಿಹಿ ಬೂಂದಿನ ಅವನ್ನ ಇದ್ರಲ್ಲಿ ಹಾಕ್ಕೊತಾ ಇದ್ದಾರೆ ಇಲ್ಲಿ. ನಾನು ಮೊದಲು ಸಕ್ಕರೆ ಪುಡಿ ಹಾಕಿ ಕಲಿಸ್ತಾರೆ ಅಂದ್ಕೊತಿದ್ದೆ, ಈ ಥರ ಅಂತ ಗೊತ್ತಿರಲಿಲ್ಲ ನನಗೆ ಅಷ್ಟೊಂದಾಗಿ. ನೋಡಿ ಎಲ್ಲ ಸಕ್ಕರೆ ಪಾಕಕ್ಕೆ ಹಾಕಿ ಆ ಬಿಸಿ ಇರುವಾಗ ಪಾಕಕ್ಕೆ ಆಗಾಗ ಮಿಕ್ಸ್ ಮಾಡ್ಕೊತಾ ಇರ್ತಾರೆ ಇದೆಲ್ಲ. ನಾನು ಮೊದಲೆಲ್ಲ ಅಷ್ಟೊಂದು ಅಡುಗೆ ಕಡೆ ಹೋಗಿ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ಹೆಂಗೆ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಿರ್ತೀನಿ ಆಗಾಗ. ಆದರೂ ಕೆಲಸದಿಂದ ಬ್ಯುಸಿಯಿಂದ ಸ್ವಲ್ಪ ಅಷ್ಟೊಂದು ಮಾಡ್ಕೊಂಡಿಲ್ಲ, ಕೆಲವು ಕ್ಲಿಪ್ ಮಾತ್ರ ಮಾಡ್ಕೊಂಡಿರೋದು ಅಷ್ಟೇ ನಾವಿಲ್ಲಿ. ನೋಡಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಟೌನ್ ಕೂಡ ಆದ್ರೇ ಜಾಸ್ತಿ ಕೊಡಬೇಕು ದುಡ್ಡು ಅದೆಲ್ಲ. ಈ ಥರ ಮನೆ ಹತ್ರನೇ ಮಾಡಿಸ್ಕೊಂಡ್ಬಿಟ್ರೆ ತುಂಬ ಈಸಿ. ಸಿಂಪಲ್ಲಾಗಿ ಅಂದ್ರೂ 5-10 ಕೆ ಜಿ ಆದರೂ ಬಂದು ಮಾಡಿಕೊಡ್ತಾರೆ ಅವರು. ನೋಡಿ ಖಾರ ಬೂಂದಿಗೆಲ್ಲ ಬೆಳ್ಳುಳ್ಳಿ ಹೇಳಿದ್ಮೇಲೆ ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಉಪ್ಪು, ಖಾರದ ಪುಡಿ, ಅವಲಕ್ಕಿ ಅವೆಲ್ಲ ಹಾಕಿ ಅವಕ್ಕೂ ಎಲ್ಲ ಇದು ಮಿಕ್ಸ್ ಮಾಡ್ತಾಯಿದ್ದಾರೆ. ಮತ್ತು ನಾವು ಬೆಳಗ್ಗೆ ಊಟಕ್ಕೆ ಒಬ್ಬಟ್ಟು ಎಲ್ಲ ಹೇಳಿದ್ವಲ್ಲ, ಅದಕ್ಕೇನವರು ಆಗಲೇ ಬೇಳೆ ಎಲ್ಲ ಬೇಯಿಸ್ಕೊಂಬಿಟ್ಟು ರುಬ್ಕೊತಾ ಇದ್ದಾರೆ. ಆಗಲೇ ಊಟ ಎಲ್ಲ ಆಗಿತ್ತು ನಮ್ಮದು. ನೋಡಿ ಆಗೆಲ್ಲ ರುಬ್ಬಬೇಕಂದ್ರೆ ಎಷ್ಟು ಕಷ್ಟಪಡಬೇಕಿತ್ತು. ಈ ಥರ ಎಲ್ಲ ಈ ಗ್ರೈಂಡ್ರ್ ಬಂದುಬಿಟ್ಟು ತುಂಬ ಈಸಿ. ಬಿಸಿ ಇರುವಾಗಲೇ ಮಿಕ್ಸಿಗೆ ಹಾಕ್ತಾಯಿದ್ರೆ ಈ ಥರ ಗ್ರೈಂಡ್ರಲ್ಲಿ ಬರ್ತಾ ಇರುತ್ತೆ. ಹೂರ್ಣ ಅಂತೂ ತುಂಬ ಸೂಪರಾಗಿ ಬಂದಿತ್ತು ಅದು. ಈ ಕಡೆ ಖಾರ ಬೂಂದಿ ಸಿಹಿ ಬೂಂದಿ ಎಲ್ಲ ರೆಡಿಯಾಗಿತ್ತಲ್ವ, ಅದನ್ನೆಲ್ಲ ಈ ಥರ ಬಂದವ್ರಿಗೆ ಅಷ್ಟು ಕೊಟ್ಬಿಡೋಣ ಅಂತ ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ ಇಲ್ಲಿ. ಇಲ್ಲಿ ನಮ್ಮ ಅತ್ತಿಗೆಯವರ ಅಮ್ಮ ಮತ್ತು ನಮ್ಮ ಅಕ್ಕ ಇಬ್ಬರು ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಶಾಮಣ್ಣೆಯವರು ಅಷ್ಟೇ, ತುಂಬ ಅಣ್ಣಂಗೆ ಫ್ರೆಂಡ್ಸೇ ಅವರು, ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ನಮಗೂ. ಹೇಳ್ತೀನಲ್ಲ, ಹಳ್ಳಿ ಕಡೆ ಅಂದರೆ ಎಲ್ಲರೂ ಹೆಲ್ಪಿಂಗ್ ನೇಚರ್ ಚೆನ್ನಾಗಿದ್ದೇ ಇರುತ್ತೆ. ಟೌನ್ ಕಡೆ ಯಾರು ದುಡ್ಡು ಕೊಡದೆ ಯಾರು ಮುಂದಕ್ಕೆ ಬರೋದೇ ಇಲ್ಲ, ಒಂದು ಏನು ಕೆಲಸ ಮಾಡಬೇಕು ಅಂದ್ರೂ ಸಹ. ಹೇಳಿ ನೈಟ್ ಊಟಕ್ಕೆ ಶಾವಿಗೆ ಪಾಯಸ ಮತ್ತು ಅನ್ನ ಅಷ್ಟೇ ಮಾಡಿಸಿದ್ದು. ಮತ್ತು ಬೆಲೂನ್ ಡೆಕೋರೇಷನ್ಗೆ ಹೇಳಿದ್ವಿ ಸ್ವಲ್ಪ, ಅವರೂ ಬಂದಿದ್ದರು. ಬರೋಕ್ಕಾಗಲ್ಲ, ಟೈಮ್ ಆಗುತ್ತೆ ಅಂತ, ಅದಕ್ಕೆ ನಾವೇ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ಸೇರ್ಕೊಂಡು ಮಾಡ್ಕೊತಾ ಇದ್ದೀವಿ ಇಲ್ಲಿ ನಮ್ಮ ಅತ್ತಿಗೆ ತಮ್ಮ ಭರತ್ತು ಅಂತಂದು ಮತ್ತು ಅವ್ರ ಫ್ರೆಂಡ್ ಕರ್ಕೊಂಬಂದಿದ್ದ. ಅವ್ರಿಗೆ ಚೆನ್ನಾಗಿ ಐಡಿಯಾ ಇದ್ದಿದ್ದು, ನಮಗೂ ಅಷ್ಟೊಂದು ಐಡಿಯಾ ಇಲ್ಲ. ನಾವು ಬೆಲೂನ್ ಕಟ್ತಾ ಇದ್ವಿ ಅಷ್ಟೇ, ಟೈಮ್ ಇರಲಿಲ್ಲ ನಮಗೆ. ಪ್ರೋಗ್ರಾಮ್ ಕಡೆನೂ ಟೈಮ್ ಕೊಡಬೇಕಿತ್ತು, ಈ ಕಡೆ ಟೈಮ್ ಕೊಡೋಕ್ಕೆ. ಅವ್ರು ಬಂದಿದ್ದರೆ ತುಂಬ ಅನುಕೂಲ ಆಯಿತು. ನೀಟಾಗೆ ಮಾಡಿದ್ರು. ಬೆಲೂನ್ ಡೆಕೋರೇಷನ್ ಬಂದು ಯಾವ ಥರ ಮಾಡ್ತಾರೋ ಅದೇ ಥರನೇ ಇವರೆಲ್ಲ ಮಾಡಿದ್ರು. ತುಂಬ ಶಾಮಿಯಾನನೂ ಅಷ್ಟೇ. ನಿಮಗೂ ಯಾರನ್ನು ಕಾಂಟ್ಯಾಕ್ಟ್ ಬೇಕು ಅಂದರೆ ನಂಬರ್ ಹೇಳಿ, ಕಮೆಂಟಲ್ಲಿ ಬಾಕ್ಸ್ ತಿಳಿಸಿ, ನಾನು ನಂಬರ್ ಹಾಕ್ತೀನಿ ಅದರಲ್ಲಿ. ನೋಡಿ ಬೆಳಗ್ಗೆನೇ ಆಗಲೇ ಎಲ್ಲ ಆರ್ಚ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಫುಲ್ಲು. ಆಗಲೇ ಬೆಳಗ್ಗೆ 7:30 ಆಗೋಗಿತ್ತು. ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟೆಲ್ಲ ಕೇಸರಿ ಭಾತೆಲ್ಲ ಮಾಡಿಸಿದ್ವಿ. ಹಾಗೆ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡ್ವಲ್ಲ ಭಾನುವಾರ ಬೆಳಗ್ಗೆ. ಇನ್ನೊಂದ್ಸತಿ ಎಲ್ಲ ಪೂಜೆ ಮಾಡಿಬಿಟ್ಟು ನಾವು ನಾಮಕರಣಕ್ಕೆ ಫಸ್ಟ್ ಕಳಶ ಜೋಡಿಸ್ಕೊಂಡ್ಬಿಡ್ತೀವಿ. ಮತ್ತು ತಲೆ ಕೂದಲು ಕೊಟ್ಟಾಗ ತವ್ರ ಮನೆಯಿಂದ ಮೊಡ್ಲಕ್ಕಿ ಕೊಡ್ತಾರೆ, ಅವೆಲ್ಲ ಜೋಡಿಸ್ಕೊಂಡು ನಾಮಕರಣ ಆದಮೇಲೆ ಹೆಸರಿಗೆ ಕಡಲೆ ಪಪ್ಪು ಮತ್ತು ಸಕ್ಕರೆ ಕೊಡ್ತೀವಿ ನಾವು. ಇಲ್ಲಿ ತಲೆ ಕೂದಲು ಕೊಡುವಾಗ ಅವರು ಮಾಡೋದಕ್ಕೆ ಬಂದಿರ್ತಾರಲ್ಲ, ಅವರಿಗೆ ಬೆಲ್ಲ, ಕಡಲೆಬೇಳೆ, ಅಕ್ಕಿ ಮತ್ತು ತೆಂಗಿನಕಾಯಿ ಇವೆಲ್ಲ ದಕ್ಷಿಣೆ ಇಟ್ಟು ಅದರಲ್ಲಿ ಕೊಡ್ತೀವಿ. ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಈ ಕಡೆ ಎಲ್ಲ ಜೋಲಿಗೆಲ್ಲ ನಮ್ಮ ಚಿಕ್ಕಪ್ಪನೇ ಬಂದು ರೆಡಿ ಮಾಡಿದ್ರು. ಹೇಳ್ತೀನಲ್ಲ, ನಮ್ಮ ಕಡೆ ಎಲ್ಲರೂ ಚೆನ್ನಾಗಿ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ವಿ. ನಮಗೆ ಒಬ್ರಿಗೊಬ್ರು ಹೆಲ್ಪಿಂಗ್ ನೇಚರ್ ಎಲ್ಲ ಚೆನ್ನಾಗಿರುತ್ತೆ. ಈ ಕಡೆ ನಮ್ಮ ಅತ್ತಿಗೆ ಎಲ್ಲ ಅರ್ಶಿನ ಕುಂಕುಮ ಕಳಶ ಎಲ್ಲ ತಗೊಬಂದು ಜೋಡಿಸ್ತಾ ಇದ್ದಾರೆ. ನಾನು ಇಲ್ಲಿ ಅಕ್ಕಿಲಿ ಗಾನವಿ ಅಂತ ಬರಿತಾ ಇದ್ದೀನಿ. ಅರ್ಶಿನದಲ್ಲಿ ಬರೆದ್ಬಿಟ್ಟೆ, ಸ್ವಲ್ಪ ದೊಡ್ಡದಾಗಾಯಿತು ಅದು. ಇನ್ನೊಂದ್ಸತಿ ಅಳ್ಸೋಕೆ ಹೋದರೆ ಮತ್ತೆ ಎಲ್ಲ ಇದಾಗ್ಬಿಡುತ್ತೆ ಅಂತ ಹಂಗೆ ಇರಲಿ ಬಿಡು ಅಂತ ಎಲ್ಲ ಇದು ಮಾಡ್ತಾಯಿದ್ದೀನಿ. ಗಾನವಿ ಅಂತ ಹೆಸರಿಟ್ಟಿದ್ದು ನಾವು ನಾಮಕರಣ ಮಾಡಿದ್ದು. ಸ್ವಾಮೀಜಿ ಸಮೇತ ಬಂದಿದ್ದರು. ಆ ವಿಡಿಯೋ ನಾನು ಸ್ವಲ್ಪ ಮಿಸ್ ಆಗಿದೆ ಇದರಲ್ಲಿ. ಫ್ರೆಂಡ್ಸ್, ನಮಗಿನ್ನೂ ನಮ್ಮ ವಿಡಿಯೋ ಈಗ ನೋಡ್ತಾ ಇದ್ದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ. ಆದಷ್ಟು ನೀವು ಲೈಕ್ ಮಾಡೋದ್ರಿಂದ ಬೇರೆಯವ್ರಿಗೆಲ್ಲ ಶೇರ್ ಆಗ್ತಾ ಇರುತ್ತೆ ವೀಡಿಯೋಸ್ ಎಲ್ಲ. ಕಳಶ ಎಲ್ಲ ಇದು ಮಾಡಿ 2 ಬತ್ತಿ ಹಾಕಿದ್ರು, ಒಂದೊಂದು ಬತ್ತಿನೇ ಇರಲಿ ಅಂತ ಇದು ಮಾಡಿದ್ವಿ. ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಬೆಲೂನ್ ಡೆಕೋರೇಷನ್ ಸಮೇತ. ನಾವು ಸಿಂಪಲ್ಲಾಗಿ ಅಂದ್ರೂ ನಾವು ಅರೇಂಜ್ ಮಾಡಿಕೊಟ್ಟಿದ್ವಲ್ಲ ಅದೇ ಥರನೇ ಬಂದಿತ್ತು ಫುಲ್ ಬೆಲೂನ್ ಡೆಕೋರೇಷನ್ ಎಲ್ಲ. ಎಲ್ಲರೂ ಬಂದಿರೋರೆಲ್ಲ ಸ್ವಾಮೀಜಿ ಇನ್ನೂ ಬಂದಿರಲಿಲ್ಲ, ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ನಾವೆಲ್ಲರೂ. ಎಲ್ಲ ಫುಲ್ ಸೆಕೆ ಅಂದರೆ ಸೆಕೆ. 10 ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಕೂತ್ಕೊಂಡು ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ಬರೋದಕ್ಕೇ. ಇಲ್ಲಿ ಪಾಪುನು ಸಹ ಸ್ವಲ್ಪ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ಜನ ಬಂದಿರೋದ್ರಿಂದ. ಅದಕ್ಕೆ ಅವ್ರ ಅಮ್ಮನ ಹತ್ರನೇ ಕೂತ್ಕೊಂಡು ಇಲ್ಲಿ ರಿಲ್ಯಾಕ್ಸ್ ಆಗ್ತಾ ಇದ್ದಾಳೆ ಇಲ್ಲೆಲ್ಲರೂ ನಾಮಕರಣ ಸ್ವಲ್ಪ ಮುಗೀತಲ್ವ, ಬೇಗ ಹೊರಟ್ಬಿಡೋಣ ಅಂತಂದು ಎಲ್ಲರೂ ಹೊರಡ್ತಾ ಇದ್ದಾರೆ. ಆಗಲೇ ನಮ್ಮ ಅತ್ತೆ ಮಾಮ ಅವರೆಲ್ಲ ಬಂದಿದ್ದರು. ಅವರು ಸಮೇತ ಬೇಗ ಹೋಗ್ಬಿಡೋಣ ಬಿಸಿಲು ಅಂತಂದು ಎಲ್ಲ ಬೇಗ ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋ ಅಂತ ಬಂದಿದ್ರು. ತಲೆ ಕೂದಲು ತೆಗೆಸಿರಲಿಲ್ಲ, ಅವರು ಅರ್ಜೆಂಟ್ ಹೋಗೋದ್ರಿಂದ ಅವ್ರು ಫೋಟೋ ಎಲ್ಲ ತೆಗೆಸ್ಕೊಂಡು ಅವರು ಹೊರಟರು. ಈ ಕಡೆ ನಮ್ಮ ಅತ್ತಿಗೆ, ನಮ್ಮ ಅಣ್ಣ ಅವರೆಲ್ಲರೂ ಬಂದಿದ್ದರು.
ಕಡೆ ನನ್ನ ಮಗ ಅವರೆಲ್ಲ ಆಟಾಡ್ಕೊತಾ ಇದ್ರು ಇಲ್ಲೆಲ್ಲ ಫುಲ್ಲು. ಇದು ಇನ್ನೂ ಸ್ವಲ್ಪ ಹೊತ್ತು ಅಂದ್ರೂ ಅರ್ಜೆಂಟ್ ಹೋಗಬೇಕು ಅಂತ ಎಲ್ಲ ಹೊರಡ್ತಾ ಇದ್ದಾರೆ ಇಲ್ಲಿ. ನಮ್ಮ ಕಡೆ ಸ್ವಲ್ಪ ಚಳ್ಳಕೆರೆ ಕಡೆ ಬಿಸಿಲು ಜಾಸ್ತಿನೇ, ಆ ಕಡೆ ಎಲ್ಲ ಮಳೆ ಕಡಿಮೆ ಅಂತಲೇ ಹೇಳ್ಬೋದು. ನೋಡಿ ನಮ್ಮ ಅತ್ತಿಗೆ ಅಣ್ಣ ಎಲ್ಲ ಹೋದ್ರಲ್ಲ. ಇಲ್ಲಿ ನಮ್ಮ ವಾರ್ಗಿತ್ತಿ, ನಮ್ಮ ತಂಗಿ ಮತ್ತು ನಮ್ಮ ಅತ್ತೆ ಬಂದಿದ್ದಾರೆ. ಅವರು ಎಲ್ಲ ಫೋಟೋ ತೆಗೆಸ್ಕೊಂಡು ಅವರೆಲ್ಲ ಹೊರಟರು. ಆಗಲೇ 11:30 ಆಗ್ತಾ ಬಂದಿತ್ತಲ್ವ, ಇನ್ನೂ 12 ಗಂಟೆಗೆ ಊಟ ಇಳಿದಿದ್ದು. ಎಲ್ಲರೂ ಇನ್ನೊಂದು ಮುಗಿದ ತಕ್ಷಣ ಎಲ್ಲ ಹೊರಡ್ತಾ ಇದ್ರು. ಇನ್ನೂ ಬೇಗ ಅಡುಗೆ ಎಲ್ಲ ಬಡಿಸ್ತಾ ಇದ್ದಾರೆ ಇಲ್ಲೆಲ್ಲ ಊಟ. ನಮ್ಮ ಮನೆಯವರೆಲ್ಲ ಬಡಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ಎಲ್ಲರೂ ಸೇರಿಕೊಂಡು. ಊಟಕ್ಕೆ ಒಬ್ಬಟ್ಟು, ಹೆಸರುಬೇಳೆ, ಅನ್ನ ಸಾಂಬಾರು, ಪಲಾವ್, ಮೊಸರು ಬಜ್ಜಿ ಮತ್ತು ಖಾರ ಬೂಂದಿ, ಸಿಹಿ ಬೂಂದಿ ಇತ್ತಲ್ವ, ಅದು ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಇದ್ದೇ ಇರುತ್ತಲ್ವ. ಒಂದು ಪಲ್ಯ ಒಂಥರದ್ದು ಮಾಡಿಸಿದ್ವಿ ಅಷ್ಟೇ, ಸಿಂಪಲ್ಲಾಗಿ. ಎಲ್ಲರೂ ಊಟ ಅದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಅಷ್ಟೇ ಅಲ್ವ ಬೇಕಾಗಿರೋದು. ಎಷ್ಟೇ ನಾವು ದುಡ್ಡು ಖರ್ಚು ಮಾಡಿದ್ರು ಊಟ ತುಂಬ ಚೆನ್ನಾಗಿತ್ತು ಅಂದರೆ ಎಲ್ರಿಗೂ ಊಟ ಸಂತೃಪ್ತಿ ಆಗುತ್ತೆ. ನೋಡಿ ಇಲ್ಲೆಲ್ಲ ನಮ್ಮ ದೊಡ್ಡಪ್ಪ, ನಮ್ಮ ಮಾಮ ಅವರು, ನಮ್ಮ ದೊಡ್ಡಮ್ಮ ಅವರೆಲ್ಲರೂ ಬಂದಿದ್ದಾರೆ ಇಲ್ಲೆಲ್ಲ. ನಾವು ಎಷ್ಟೇ ಮೆಮೊರಿ ಅಂತಂದರೆ ಎಷ್ಟು ವೀಡಿಯೋ ಮಾಡಿಸಿದ್ರು ಈ ಥರ ನಾವು ಯೂಟ್ಯೂಬ್ ಮಾಡೋದ್ರಿಂದ ನನಗೆ ಇನ್ನೂ ಈಸಿನೇ ಎಲ್ಲರೂ ಒಂದು ವೀಡಿಯೋ ಕ್ಯಾಪ್ಚರಲ್ಲಿ ಸಿಗುತ್ತೆ ಅಂತ. ನೋಡಿ ನಮ್ಮ ಚೆರ್ರಿ ಅಂತಂದು ನಮ್ಮ ಅತ್ತಿಗೆ ಅಣ್ಣ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೀರಾ, ವೀಡಿಯೋಗೆ ಅಪ್ಲೋಡ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇವರೆಲ್ಲ ನಮ್ಮ ಹೇಳಿದ್ನಲ್ಲ ಅತ್ತೆ, ತಂಗಿ ಮತ್ತು ನಮ್ಮ ಮಾಮ ಎಲ್ಲರೂ ಅಂತಂದು. ಹಾಗೆ ತಲೆ ಕೂದಲು ತೆಗ್ಸೋಣ ಅಂತಂದು ಎಲ್ಲ ಇಲ್ಲಿಗೆ ಬಂದರು. ನಾನು ಈ ಕಡೆ ಅವ್ರನ್ನೆಲ್ಲ ಕಳ್ಸೋದಕ್ಕೆ ಹೋಗಿದ್ದೆ. ಆಗಲೇ ಪಾಪ ಅಳ್ತಾ ಇದ್ಲು. ನಾವು ಇಲ್ಲಿ ಕೂದಲು ತೆಗ್ಸೋ ಹತ್ರ ಇರಲೇ ಇಲ್ಲ. ನನ್ನ ಮಗಳು ವೀಡಿಯೋ ಮಾಡಿದ್ದೆ ಇದನ್ನು. ಫುಲ್ ಒದ್ದಾಡ್ತಾನೆ ಇದ್ಲು. ಅವಳೆಲ್ಲ ನೀರು ಹಾಕೋದಿಲ್ಲ. ಅವ್ರ ಅಪ್ಪನ ಹತ್ರ ಅದೇ ಇರ್ತಾಳೆ. ಅಣ್ಣನೂ ಬೋಡ ಮಾಡ್ಸೋಣ ಅಂತ ಕೂತ್ಕೊಂಡಿದ್ರು. ಅಲ್ಲೆಲ್ಲ ಬೇಡ ಈಗ ಅಂತಂದ್ರು. ಅದಕ್ಕೆ ಬೇಡ ಅಂದ್ಬಿಟ್ಟು ಅವಳಿಗೊಂದೇ ಮಾಡಿಸ್ಕೊಂಬಿಡೋಣ ಅಂತಂದು ಈ ಕಡೆ ಕೂರಿಸ್ತಾ ಇದ್ದೀವಿ. ಸಖತ್ತು ಹಠ ಮಾಡಿಬಿಟ್ಲು ಅವಳಂತೂ. ಬೇಡ ಬೋಡಗೊಂಡು ಇದು ಮಾಡಿಸೋ ಅಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಡ್ತು ಅವಳಿಗೆ. ಹತ್ತು ಎಷ್ಟೊತ್ತು ಸುಮ್ಮನೆ ಆಗೋವರೆಗೂ ಅರ್ಧ ಫುಲ್ ಆಗೋ ತನಕ ಜಾಸ್ತಿ ಅಳ್ತಾನೇ ಇದ್ಲು ಅವಳು. ಅಷ್ಟು ಇದು ಮಾಡ್ತಾಯಿದ್ಲು. ಈ ಕಡೆ ನಮ್ಮ ಅಣ್ಣ ಸ್ವಲ್ಪ ಸಮಾಧಾನ ಮಾಡ್ಕೊತ ಲೇಟಾಗಿ ಒಟ್ಟು ಚೆನ್ನಾಗಾಯಿತು. ಗುಂಡು ಮಾತ್ರ ಎಲ್ಲೂ ಸ್ಕ್ರ್ಯಾಚ್ ಆಗದಿದ್ದಂಗೆ, ಅದೇ ಖುಷಿ ನಮಗೆ. ನೋಡಿ ಎಲ್ಲ ಇದು ಮಾಡ್ಕೊತ ಇವರು ಅಷ್ಟೇ ಚೆನ್ನಾಗಿ ನೀಟಾಗಿ ಮಾಡ್ಕೊತಾ ಇದ್ರು. ಅಲ್ಲಿ ಊರಿನವರೇ ಇವರು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಈ ಸತಿ. ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ನೋಡೋರ ಅಪ್ಪನೇ ನೋಡ್ತಾ ಇದ್ದಾಳೆ ಅವಳು. ಜಾಸ್ತಿ ಅವ್ರ ಅಪ್ಪನೇ ಜಾಸ್ತಿ ಇಷ್ಟ ಅವ್ರ ಅಮ್ಮನಕ್ಕಿಂತ ಇವಳಿಗೆ. ನಾವು ಹಾಗೆ ಒಂದು ಫೋಟೋಸ್ ತೆಗೆಸ್ಕೊಂಡಿದ್ವಲ್ಲ, ಎಲ್ಲ ಅಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಮತ್ತು ಮದರ್ಸ್ ಡೇ ಇತ್ತಲ್ವ, ಹಂಗೆ ನನ್ನ ಮಕ್ಕಳು ಇಬ್ಬರು ಸೇರಿಕೊಂಡು ಓರಿಯೋ ಬಿಸ್ಕೆಟಿಂದ ಕೇಕ್ ಮಾಡಿದರು. ಅದನ್ನೇ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ನಾವು. ಈ ಕಡೆ ಅಪ್ಪನ ಜೊತೆ ನಾನು ಅತ್ತಿಗೆ ಅಣ್ಣನ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಇಲ್ಲಿ ನನ್ನ ಫ್ಯಾಮಿಲಿ ಫುಲ್ ಎಲ್ಲರ ಜೊತೆನೂ ಒಂದು ಫೋಟೋ ತೆಗೆಸ್ಕೊತಾ ಇದ್ದೀನಿ ಇಲ್ಲಿ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ತಂಗಿ ಇಬ್ಬರೂ. ಮತ್ತು ನಾವು ಹೆಂಗೆ ಮೂವರು ಒಂದೇ ಥರ ಸೀರೆ ಹಾಕ್ಕೊಂಡಿದ್ವಲ್ಲ, ಅದೇ ಮೂವರು ಒಂಟಿ ಪಿನ್ ಮಾಡ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಣ ಅಂತಂದು ತೆಗೆಸ್ಕೊತಾ ಇದ್ದೀವಿ ಇಲ್ಲಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.